ವಾರ್ಷಿಕ ಅಂಗಡಿಯಲ್ಲಿ ಇದು ನಾನು ಏನು ಮಾಡಿದ್ರು ನಮ್ಮ ಮಮ್ಮಿ ಒಪ್ಪಲ್ಲ ಗೈಸ್. ತಿರ್ಗಾ ಬಂದ್ಬಿಟ್ಟು ಹಿಂಗೆ ಏನೋ ಮಾಡ್ತಾರೆ. ಥ್ಯಾಂಕ್ ಯು. ಇನ್ನೂ ಕೊಡ್ತಾರೆ, ಇನ್ನೂ ಬರ್ತಿರ್ಲಿ. ನಮ್ಮ ಮನೆ ಒಬ್ಬಟ್ಟು ನೋಡಿ ಗೈಸ್ ಹೆಂಗ್ ಊದುತ್ತೆ ನೋಡಿ ಗೈಸ್. ಬಂದ್ಬಿಟ್ಟು ಹೋಗಿ ಕುತ್ಕೋ ಅಂದ್ರೆ ಬಂದು ಅವಳೇ ಮಾಡ್ತಿದ್ದಾಳೆ. ಜೋ ಬಂದಿದ್ದಾಳೆ ನಮ್ಮ ಮನೆಗೆ. ಬಂದಾಗೆಲ್ಲ ಕೆಲಸ ಮಾಡ್ಬಿಟ್ಟು ಹೋಗ್ತಾಳೆ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಜಡೆಗೆ ಡೆಕೋರೇಷನ್ ಮಾಡ್ತಿದೀವಿ. ಫುಲ್ ಮಸ್ತಾಗಿ ನೋಡ್ತಾರೆ. ನನ್ನ ಜಡೆಗೂ ಡೆಕೋರೇಷನ್ ಮಾಡಿ ಬ್ರೋ. ನನ್ನ ಜಡೆಗೂ ಡೆಕೋರೇಷನ್ ಮಾಡ್ಕ. ನೋ ರಿಪ್ಲೈಸ್ ಫಾರ್ ನಾಟ್. ಯಾಕಾಗಿದ್ದು ಅಂದ್ರೆ ನಾನು ಬೀಳ್ತಾ ಇದ್ದೆ. ಕೇಳಲಿಲ್ಲ. ನಮ್ಮ ಅಕ್ಕ ಜಡೆಗೂ ಡೆಕೋರೇಷನ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ. ಇದು ಬರೀ ಇದೆ ಆಯ್ತು. ಇವಳು ವಿಡಿಯೋ ಫುಲ್ಲು ಇದೆ. ನಾವು ಮಾಡೋದು ಇವಳು ಹೇಳೋದು. ಚೆನ್ನಾಗಿ ಬಂದಿದೆ. ಆದ್ರೆ ಗೈಸ್ ನೋಡಿ ಗೈಸ್ ನಮ್ಮ ಮಕ್ಳನ್ನೆಲ್ಲ ಬೀಳಿಸ್ತಿದ್ದಾಳೆ. ಗೈಸ್ ನಾವು ಇದೆಲ್ಲ ಎತ್ತಿದ್ವಿ. ಇದು ನಮಗೆ ಜ್ಞಾಪಕನೇ ಇಲ್ಲ ಎಷ್ಟು ಕ್ಯೂಟ್ ಆಗಿರೋದಿದೆ. ಇಲ್ವಾ ಅದಿನ್ನೊಂದು ಅದು ಇದು ಕಣೆ ಕಡ್ಡಿ ಗಿಡದು. ಹಾಂ ನೀನು ದೀಪ ಅನ್ಕೊಂಡಿದ್ಯಾ ಗೈಸ್. ನಾವು ಮೀಶೋಯಿಂದ ಒಂದು ಆರ್ಡ್ರ್ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿದೆ ಪಿಕಾಕ್. ಗೈಸ್ ನಾವು ಲಿಟ್ರಲಿ ಫನ್ ಮಾಡಿಕೊಂಡು ಮೀಮ್ಸ್ ಹೇಳ್ಕೊಂಡಿದ್ದೀವಿ ಗೈಸ್. ನಾವು ಪಂಚೆ ಹೊಳುತ್ತಿದ್ರೆ ಶಲ್ಯಾಗೆ ಶೈಲ ಅಂತಿದ್ದಾರೆ. ಅದಕ್ಕೆ ನಾವು ಶೈಲ ಅಂತ ಅನ್ಕೊಂತೀವಿ. ಇದನ್ನೇ ಫೋಲ್ಡ್ ಮಾಡಿ ಹಾಕೋಣ ಅಷ್ಟೇ. ಅದನ್ನ ಕಟ್ ಮಾಡ್ಬಿಡು ಹೇಳ್ತೀನಿ. ಬೇಡ ಸುಮ್ಮನೆ ಯಾಕೆ ಕಟ್ ಮಾಡ್ಬೋತಾನೆ ಗೈಸ್ ಪಂಚೆನ. ಇದೆ ಇದು ನಿಮಗೆ. ಅದು ಬೇರೆ ಥರ ಗ್ರೀನ್ ರೆಡ್ ಬಾರ್ಡರ್ ಇಲ್ಲ. ಇವಾಗ ನಾವೆಂತ ಮಾಡಲ್ಲ ಗೈಸ್. ಬನ್ನಿ ಗೈಸ್ ಇವಾಗ ಎಲ್ಲ ಸ್ಟಾರ್ಟ್ ಮಾಡೋಣ. ಇವಾಗ ತಾನೇ ಆಂಟಿ ಬಂದು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಹೋಗಿದ್ದಾರೆ. ಸೊ ಇಲ್ಲಿ ಮಾಡ್ಬೇಕು ಡೆಕೋರೇಷನ್. ಬಟ್ ಇವಳಿಗೆ ದೀಪ ತೊಳೆಯಕ್ಕೆ ಕೊಟ್ಟಿದ್ದೀನಿ. ಫುಲ್ಲಾ ಇಲ್ಲ ಅದು ನಾನು ಹೆಲ್ಪ್ ಮಾಡ್ತೀನಿ. ನೀನು ತೊಳ್ಕೊಡು, ನಾನು ಅರ್ಶಿನ ಕುಂಕುಮ ಹಚ್ತೀನಿ. ಫುಲ್ಲು ಹರಡ್ಬಿಟ್ಟಿದ್ದೀವಿ ಗೈಸ್. ಸೊ ಇಲ್ಲಿ ಮಾಡ್ತಿದ್ದೀವಿ ನಾವು. ಸೊ ನೋಡ್ತಾರೆ ಗೈಸ್. ಒಂದು ಸ್ಟ್ಯಾಂಡ್ ನೋಡಿ ಗೈಸ್ ಹೆಂಗೆ ಕಟ್ಟಿ ನಿಲ್ಸಿದ್ದೀನಿ. ಕೈಯೆಲ್ಲ ಒಂಥರ ಗೊತ್ತಾಗ್ತಲ್ಲ ಇವಾಗ. ಆವಾಗ ಒಂಥರ ಮೆಕ್ಯಾನಿಕ್ ಕೈ ಆಗ್ಬಿಟ್ಟಿರೋದಲ್ಲ ಕಪ್ಪಗೆ ಆ ಥರ ಆಗ್ಬಿಟ್ಟಿದೆ. ಸ್ಕ್ರೂ ತಿರ್ಸಿ ಇದು ನೋವ್ತಾ ಇದೆ ಇವಾಗ. ನೋಡಿ ರೆಡ್ ಆಗಿದೆ ಅವಳಿಗೆ. ನೋಡಿ ಗೈಸ್ ಯಪ್ಪ ದೇವ್ರೆ. ತೊಳಿ ಇವಾಗ ಇನ್ನೊಂದು ಸೆಟ್ ಮಾಡಿಬಿಟ್ಟು ಇದ್ರ ಪಕ್ಕ ಇಟ್ಬಿಡೋಣ. ಯಾಕಂದರೆ ಇದು ತುಂಬ ಚಿಕ್ಕದಾಯಿತು ಅಂತ ನಮ್ಗೆ ಅನಿಸ್ತು. ಸೊ ಅದಕ್ಕೆ 2 ಮಾಡಿಬಿಟ್ವಿ ಗೈಸ್. ಇದು ಒಂದು ಸೆಲ್ಲರ್ ಹತ್ರ ಇದು ತೊಗೊಂಡ್ವಿ, ಇನ್ನೊಂದು ಸೆಲ್ಲರ್ ಹತ್ರ ಇದು ತೊಗೊಂಡ್ವಿ. ಸ್ಟಾಕ್ ಆಗೋಗಿತ್ತು ಅಂತ. ಸೇಮೇನೆ ಬಟ್ ಒಂದು ಸ್ವಲ್ಪ ವೇರಿ ಆಗ್ತಿದೆ. ಹೆಂಗಿಡ್ತೀವೋ ಗೊತ್ತಿಲ್ಲ ಇವಾಗ. ಗೈಸ್ ನಮ್ಮ ಮಗು ನೋಡಿ ಗೈಸ್ ಎಷ್ಟು ಪಳ 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 ಅಂತ ತೊಳೆದಿದ್ದಾಳೆ. ಅದೆಲ್ಲ ಆಯಿತು ಅಲ್ಲಿಡೋದು. ಇದೆಲ್ಲ ದೇವ್ರ ಸಾಮಾನು. ಹಾಯ್ ಗೈಸ್. ನೋಡಿ ನಮ್ಮ ಡೆಕೋರೇಷನ್ ನಾವು ಆ್ಯಕ್ಚುಲಿ ಅದು ಮಾಡ್ಬೇಕಂತಿತ್ತು. ಬಟ್ ಇದು ಎಲ್ಲ ಅನ್ಸೋದು ಗೊತ್ತಾಗ್ತಿಲ್ಲ ನಮಗೆ. ನಿಮ್ಮ ಹತ್ರ ಐಡಿಯಾ ಇದ್ದರೆ ಹೇಳಿ ಹೆಂಗೆ ಅನ್ಸೋದು ಅಂತ ಅಂದ್ಬಿಟ್ಟು. ಕಾರ್ಡ್ಬೋರ್ಡಲ್ಲಿ ಮಾಡೋದು ಥರ್ಮೋಕೋಲಲ್ಲಿ ಮಾಡೋದು ಗೊತ್ತು. ಬಟ್ ಅನ್ಸೋಕೆ ಅದು ನಿಲ್ಲೋದಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ವಿ. ಅದೆಲ್ಲ ಬಳ್ದಿ ಮಸ್ತಾಗಿ ಇದೆಲ್ಲ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಕೂಡ ಆಯಿತು. ಲೈಟ್ ಹೋಗ್ಬಿಟ್ಟಿದೆ. ಸೊ ಇದೆಲ್ಲ ಯಾಕಂದರೆ ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ನನ್ನ ಈ ಥರ ಇದೆ. ನನ್ನ ಕಾಲು ನೋಡ್ತಾ ಇದೆ ಗೈಸ್. ಹರ್ಷಿಕ ಅಂಗಡಿಯಲ್ಲಿ ಇದಕ್ಕಾಗುತ್ತಾ ಅಂತ ನೋಡ್ತಿದ್ದೀವಿ. ಏನು ಆಗುತ್ತಾ ನಮಗೆ ಗೊತ್ತಿಲ್ಲ. ಇವತ್ತು ಒಂದು ಸರ್ಕಸ್ ಮಾಡ್ತೀವಿ. ಟೈಮ್ 10:30. ಎಷ್ಟಿಗೆ ಮುಗಿಸ್ತೀವಿ ನೋಡೋಣ. ಬ್ಲೌಸ್ ಮತ್ತು ಸೀರೆ ಸಪ್ರೇಷನ್ ಅಲ್ಲಿ ವಿಡಿಯೋ ನಡೀತಾ ಇದೆ. ಅದನ್ನ ನೋಡ್ಕೊಂಡು ಮಾಡ್ತಾರೆ. ಫಸ್ಟ್ ಟೈಮ್ ಗೈಸ್ ಈ ಕಾಲೆಲ್ಲ ಇಟ್ಬಿಟ್ಟು ಕೈಯೆಲ್ಲ ಇಟ್ಟು ಮಾಡೋದು ಗೊತ್ತಿಲ್ಲ. ನೋಡೋಣ. ಫುಲ್ ಕನ್ಫ್ಯೂಸ್. ನನಗೆ ಫುಲ್ ಎಂಟರ್ಟೈನ್ಮೆಂಟ್. ಬಾಲಿ ಕುತ್ಕೊಂಡು ಏನು ಮಾಡ್ಬೇಕು ಇವಾಗ ಗೈಸ್. ನನ್ನ ಕಾಂಟ್ರಿಬ್ಯೂಷನ್ ಗೈಸ್. ಇದು ಬ್ಲೌಸ್ ಪೀಸ್ನ ಹಿಂಗೆ ರೌಂಡ್ ಮಾಡಿಬಿಟ್ಟು ಇದಕ್ಕೆ ಕೈಗೆ ಅಟ್ಯಾಚ್ ಮಾಡಿದ್ದಾರೆ. ಅದು ಆ ಕಡೆ ಅಟ್ಯಾಚ್ ಆಗಿದೆ. ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ. ಅವ್ರು ಅದೇನೋ ಮಾಡ್ತಾಯಿದ್ದಾರೆ. ನಾನು ಮಲ್ಕೊಂಡಿದ್ದೀನಿ ಮಸ್ತಾಗಿ. ಜಸ್ಟು ರಿಲ್ಯಾಕ್ಸಿಂಗ್ ಗೈಸ್. ಎಂಟರ್ಟೈನಿಂಗ್ ಅಲ್ಲಿ ಈ ಸ್ಟೇಜಲ್ಲಿದೆ ಗೈಸ್. ಕಾಲು ಇಡ್ತಾ
ಇವಾಗ ಕೈ ಇಡ್ತಾ ಇದ್ದಾರೆ. ಕಾಲು ಅದೇನೋ ಟ್ರೈ ಮಾಡಿದ್ವಿ ಬಟ್ ಬಂದಿಲ್ಲ ನಮಗೆ ಅದು. ಸೊ ಅದು ಹಿಂಗೆ ಮರ್ಚಿರೋ ಥರ, ಬಟ್ ನಾವು ಬಂದಿಲ್ಲ. ಅದಕ್ಕೆ ನಾವು ಇವಾಗ ಕೆಳಗಡೆಗೆ ಕಾಲು ಬಿಡ್ತಾ ಇದ್ದೀವಿ. ಇವಾಗ ವ್ಲಾಗ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾನು ಮಲಗಿರ್ತೀನಿ ಅನಿಸ್ತಾ ಇದೆ. ನೋಡೋಣ ಗೈಸ್, ಮಲಗ್ತೀನ ಎದ್ದಿರ್ತೀನ ಅಂತ. ಇವ್ರು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಈ ಥರ ಇದನ್ನು ಫಿಟ್ ಮಾಡ್ತಾ ಇದ್ದಾರೆ. ಅದು ಇದಿತ್ತು ಇದು ಅದು ಕೈಯಲ್ಲಿ ಇದನ್ನು ತೆಗೆದ್ಬಿಟ್ಟು ಅದನ್ನು ಹಾಕ್ತಾ ಇದ್ದಾರೆ. ಗೈಸ್ ನೋಡಿ ಗೈಸ್, ಮೇಡಮ್ ಅವ್ರು ಮಲಗಿರೋದು. ನಾವು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಮಾಡ್ತಿದ್ವಿ ದೀಪ ಹಾಗೆ ಈ ಥರ. ಗೈಸ್ ಇದು ಬೆಳಗ್ಗೆ ಮಮ್ಮಿ ಕಾಯಿ ಇಟ್ಟಿದ್ದಾರೆ. ಇವಾಗ ಇದು ಫಿಗರ್ ಔಟ್ ಮಾಡ್ತಿದ್ದೀವಿ. ಅನ್ಸಲ್ಲ ಕಾಯಿ ಇಟ್ಟಿದಾರ, ಅದು ಕಾಣಿಸ್ತಾನೂ ಇಲ್ಲ. ಅರ್ಶನ ಹಾಕಿದ್ದಾರೆ ನೋಡಿ ಗೈಸ್, ಎಷ್ಟು ಕ್ಯೂಟ್ ಲಕ್ಷ್ಮಿ ಮಾಡಿದ್ದೇವೆ. ನೈಸ್. ನಾನು ಹೇಳ್ಕೊಟ್ಟಿದ್ದ ಥರನೇ ಮಾಡಿದ್ದಾರೆ. ಮೇಡಮ್ ಅವ್ರು ಮಲಗಿಬಿಟ್ರು. ದೀಪ ಅದೆಲ್ಲ ನಾವು ಮಾಡಿದ್ವಿ ಮಲಗಿದ್ಮೇಲೆ. ಪೆನ್ಸಿಲ್ ಕಾಣ್ತಿದೆ ಹೂವು. ಇವಾಗೆಲ್ಲ ಸರ ಆಗ್ತಾ ಇದ್ದಾರೆ. ನಾನು ಮಸ್ತಾಗಿ ಪ್ಲೇಟ್ ಡೆಕೋರೇಷನ್ ಮಾಡಿದ್ದೆ. ನಮ್ಮ ಮಮ್ಮಿ ಬಂದೇನೋ ಮಾಡಿದ್ರು ಕರೆಕ್ಟ್ ಗೈಸ್. ನಾನು ಏನು ಮಾಡಿದ್ರು ನಮ್ಮ ಮಮ್ಮಿ ಒಪ್ಪಲ್ಲ ಗೈಸ್. ತಿರ್ಗಾ ಬಂದ್ಬಿಟ್ಟು ಹಿಂಗೆ ಏನೋ ಮಾಡ್ತಾರೆ ನೋಡಿ. ನೋಡಿ ಗೈಸ್ ಹೆಂಗಂತ ಎಲ್ಲ ತಟ್ಟೆ ನಾನೇ ಮಾಡಿದ್ದು. ಅರೇಂಜ್ಮೆಂಟ್ಸ್ ಎಲ್ಲ ನಂದೆ ನೋಡಿ. ಮಸ್ತಾಗಿ ಹಿಂಗೆ ಕಾಣ್ತಿದೆ. ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು, ಸ್ವಲ್ಪ ಜಾಸ್ತಿ ಕೆಲಸ ಇದೆ. ಬಿಡು ಪರವಾಗಿಲ್ಲ, ಅದನ್ನ ತಿರ್ಗಾ ಇಡಕ್ಕೆ ಹೋಗಲ್ಲ ಗೈಸ್. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದೀಪ ಹಚ್ತಾ ಇದ್ದಾಳೆ ಗೈಸ್. ದೀಕ್ಷಾ ಅವರು ದೀಪ ಹಚ್ತಿದ್ದಾರೆ. ಫಂಕ್ಷನಲ್ಲಿ ಬರ್ತಾ ಇರ್ತಲ್ಲ. ಗೈಸ್, ಐ ಆಮ್ ದ ಆರ್ಟಿಸ್ಟ್ ಆಫ್ ದಿಸ್ ರಂಗೋಲಿ. ಯಾರೋ ಅಳಿಸ್ಬಿಟ್ಟಿದ್ದಾರೆ. ಅಕ್ಕನೇ. ನಾನಿಲ್ಲ, ನಾನು ನೋಡಿದಾಗ ಹಂಗಿತ್ತು. ಇಲ್ಲಿ ನೋಡಿ ಗೈಸ್, ಇಷ್ಟು ಮಸ್ತಾಗಿ ಮಾಡಿದ್ದೆ ನಾನೇ ಅನ್ಸುತ್ತೆ. ಸ್ಟಿಕ್ಕು ಇದು ಅರ್ಶನ ಏನೋ ಮಾಡ್ತಿದ್ಲು. ಪಪ್ಪನ ಪೂಜೆ ಮಾಡ್ತಿದ್ದಾರೆ. ಏನು ಡಿಕ್ಕು ಮಾಡಿದೆ ನೀನು? ಗೈಸ್ ಫಿನಿಶಿಂಗ್ ಟಚ್ ಇದು. ಫಿನಿಶಿಂಗ್ ಟಚ್. ಓಂ ಮಹಾಲಕ್ಷ್ಮೀ ನಮಃ. ಗೈಸ್ ನಮಗೆ ಕಾಸು ಬರ್ತಿದೆ ಅನ್ಸುತ್ತೆ. ಇಲ್ಲಿ ನೋಡಿ, ನಾನು ಪ್ರೇ ಮಾಡಿದ ತಕ್ಷಣ ಇಲ್ಲಿ ಕಾಸು ಬರ್ತದೆ. ಇವಳು ನೋಡಿ ಏನಂತದ. ಮಾಡಿದ ತಕ್ಷಣ ಕಾಸು ಬರ್ತದೆ. ನಾನೇನು ಓಕೆ. ನಮಗೆ ಅನ್ಸುತ್ತೆ ಅದು. ಆರ್ಕೆಸ್ಟ್ರಾ 8 ಜಾಸ್ತಿ ಪ್ರೀತಿ ಜಾಸ್ತಿ ಮೂಗ್ ಮೇಲೆಲ್ಲ ಬೀಳ್ತಿದೆ. ದೀಕ್ಷಾ ಇಷ್ಟೊಂದು ಹಚ್ಬೇಡ ಅಂತ. ಅಮ್ಮೋ ಮಮ್ಮಿ ಅನ್ಕೊಂತಿರ್ತಾರೋ. ನೋಡಿ ನಾನು ಕಡಿಮೆ ನಿಂತಿಲ್ಲ, ಕಡ್ಡಿನೇ ಇಲ್ಲ. ಕಡಿಲ್ಲ. ಥ್ಯಾಂಕ್ ಯು. ಇದೀಗ 2 ಕಾಲು ಎತ್ಕೊಂತ. ಥ್ಯಾಂಕ್ ಯು. ಇನ್ನೂ ಕೊಡ್ತಾರೆ, ಇನ್ನೂ ಬರ್ತಿರ್ಲಿ. ಇದೇ ಹೊಡ್ತಿದ್ದೆ ಅದು. ನಮಗೆ ಬರ್ತಾ ಇರಲಿ ಕಾಸು ಚೆನ್ನಾಗಿದೆ. ನಾವು ಇದೆಲ್ಲ 3, 2, 1. ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ, ಸಾರಿ, ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ಮಾತಾಡ್ತಿದ್ಯಾ ಗೈಸ್? ಇಲ್ಲಿ ನಮ್ಮ ವೆಂಕಟೇಶ್ವರ ಮಸ್ತಾಗಿದೆ ನೋಡಿ. ನಮ್ಮ ದೇವ್ರ ಮನೆ ಈ ಥರ ಏನೇನು ಇಟ್ಟಿದ್ದೀವಿ ಅಂತೆಲ್ಲ. ಮ್ಯಾನೇಜ್ ಮಾಡ್ಕೊಂಡು ಹೌದು ನೋಡಿ ಗೈಸ್, ಮಸ್ತಾಗಿ. ಸ್ವಲ್ಪ ಲೈಟ್ ಕೆಟ್ಟೋಗಿದೆ. ನಾನೇ ಲೆಮನ್ ರೈಸ್ ಮಾಡಿದ್ದು. ಬರ್ತೀನಿ ಇರೋಲ್ಲಿ ಕಿಚನ್. ಮನೆಗೆ ಬಂದು ಲೆಮನ್ ರೈಸ್ ತಿಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ರೆ ನಾನೇ ಮಾಡಿದ್ದು ಗೈಸ್. ಮಸ್ತಾಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ. ಚೆನ್ನಾಗಿರಲ್ಲ ಕಮೆಂಟ್ ಮಾಡೋಕೆ ಹೋಗ್ಬಿಡಿ ಗೈಸ್. ಇದು ಇಷ್ಟೇ ಇದೆ ಅಂತ ಅನ್ಕೋಬೇಡಿ, ಎತ್ತಿಟ್ಟಿದ್ದೀವಿ ಇವಾಗ ಸದ್ಯಕ್ಕೆ. ಸ್ವಲ್ಪ ಸಾಕಂತ. ಇದು ದೀಕ್ಷಾ ಅವ್ರು ಮಾಡಿರೋದು ಅಷ್ಟೇ. ಇವತ್ತು ಸಿಂಪಲ್ ಆಗಿ ಹೌದು, ಕಲಿಸ್ಬೇಕು ಅದನ್ನು. ಅದರೊಳಗಡೆ ಅದು ಇದಿದೆ. ಟುಮಾರೋ ಬಂದಾಗ ಗೊತ್ತು. ಯಾಕಂದರೆ 3 ದಿನ ಮಾಡಿದ್ವಲ್ಲ, ಸೊ
ಡಿಫ್ರೆಂಟ್ ಮಾಡೋಣ ಅಂತ. ಆಗ ಬನ್ನಿ ಗೈಸ್, ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಅಷ್ಟು ಹಿಂಗೆ ಇಟ್ಟಿದ್ದೀವಿ. ಈ ಕಡೆ ಇದು, ಈ ಕಡೆ ಇದು, ಇದೆಲ್ಲ ಅಂಗಡಿ ಇದೆ ಗೈಸ್, ತಿಂಡಿ ಎಲ್ಲ. ಇದು ನೋಡಿ ಡೆಕೋರೇಷನ್ ಹೆಂಗೆ ಮಾಡಿದ್ವಿ. ಆಮೇಲೆ ಇದು ಅಷ್ಟೇ ಡೆಕೋರೇಷನ್, ನೀವು ನೋಡಿದ್ರ. ಇವಾಗ ಮೇನ್ ಹೆಂಗಿದೆ ಅಂತ ಕಮೆಂಟ್ಸ್ ಮಾಡಿ ಗೈಸ್. ಇವಾಗ ನಮ್ಮ ಮನೆ ಒಬ್ಬಟ್ಟು, ನಮ್ಮ ಮಮ್ಮಿ ಒಬ್ಬಟ್ಟು ಸ್ಪೆಷಲ್ ಗೊತ್ತಾ. ನಮ್ಮ ಅಜ್ಜಿ ಫಸ್ಟು, ಆಮೇಲೆ ಮಮ್ಮಿ. ಮಸ್ತಾಗಿರುತ್ತೆ ಗೈಸ್ ನಮ್ಮ ಮನೆ ಒಬ್ಬಟ್ಟಿಗೆ. ತುಂಬ ಜನ ಹೇಳ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ಟ್ರೈ ಮಾಡಬೇಕು. ನೆಕ್ಸ್ಟ್ ಟೈಮ್ ಬನ್ನಿ ಎಲ್ಲರೂ ನಮ್ಮ ಮನೆಗೆ. ಇಲ್ಲ ಇವಾಗೆ ವಿಡಿಯೋ ನೋಡ್ತೀರಾ ಅಂದರೆ ಬನ್ನಿ ಹಾಗೆ. ಗೈಸ್ ದೀಕ್ಷಾ ಮಾಡಿ ಚಿತ್ರಾನ್ನ ಕಲಸಿಟ್ಟಿದ್ದಾಳೆ, ತಿನ್ಬೇಕಿವ. ಒಂದು ಹುಚ್ಚಿ ಥರ ಆಡ್ತಿದ್ದಾಳೆ ಗೈಸ್, ಒಬ್ಬಟ್ಟು ಹುಚ್ಚಿ ಇವಳು. ಗೈಸ್ ಇವಾಗ ನಾವು ಲಕ್ಷ್ಮಿ ಅಂತ ಮನೆಗೆ ಬಂದಿದ್ದೀವಿ ಮಮ್ಮಿ ಜೊತೆ. ಆ್ಯಂಡ್ ಇಲ್ಲಿ ಯಾರ್ಯಾರಿದ್ದಾರೆ ಇಂಟ್ರೊಡ್ಯೂಸ್ ಮಾಡೋಣ. ಹಾಯ್ ಮಾಡಿ. ಹಾಯ್ ಮಾಡ್ಬೇಕಷ್ಟೇ, ಹೊಡೆದ್ಬಿಟ್ಟು ಹಾಯ್ ಮಾಡಿಸ್ತೀವಿ. ಸ್ಯಾಮ್ ಆ್ಯಂಡ್ ಬಾಬ್. ಇವ್ರ ಮನೇಲಿ ಲಕ್ಷ್ಮಿ ನೋಡಿ ಈ ಥರ ಕೂರಿಸಿದ್ದಾರೆ ಮಸ್ತಾಗಿ. ಹಾಂ ತಿರ್ಗಾ ಹೇಳು ಹಂಗ. ನಾನು ನಿನ್ ಥರ ಮಸ್ತಾಗಿದೆ ಅಂತ ಅನ್ಕೊಂಡೆ. ಹಾಯ್ ಮಾಡಿ. ಅವನೇ ಹೇಳ್ತಾನೆ, ಈಗ ಗೊತ್ತಾಗ್ತಾನೆ ಇದ್ದಿಲ್ಲ, ಅವನೇ ಹೇಳ್ಬಿಟ್ಟ. ಇದನ್ನೇ ಇಟ್ಕೊಳ್ಳಿ ಅಣ್ಣ, ಕಾಣುತ್ತಾರೆ ಹೆಂಗೆ ರೆಕಾರ್ಡ್ ಆಗ್ತಿತ್ತಾ? ರೆಕಾರ್ಡ್ ಆಗ್ತಿತ್ತಾ? ಏನೋ ಗೊತ್ತಿಲ್ಲ. ಅಣ್ಣ ಫುಲ್ ವಿಡಿಯೋಗ್ರಫಿ ಮಾಡ್ತಿದ್ದಾರೆ. ನಾನು ಕವರ್ ಕೊಡ್ತೀನಿ. ಮಮ್ಮಿ ತಿರುಗಿಸ್ಬೇಡ. ಅವನ ಜೀವನ ಮಾಡೋದು ತುಂಬ ಕಷ್ಟ. ಪಾಪು ನಿನ್ನ ಜೀವನ ತುಂಬ ಕಷ್ಟ ಇದೆ. ಎಲ್ಲ ಕ್ಷಣದಲ್ಲೂ ಒಂದೊಂದು ವಿಡಿಯೋ. ಆಯ್ತು ಸಾಕು ಬಾಬ್, ಸಾಕು ಸಾಕು ಸಾಕು. ಯಾರು ಮಾಡಿದಿದಲ್ಲ ಒಳಗಡೆ ಡೆಕೋರೇಷನ್? ಅದು ನೀವೇ ಮಾಡಿದಾ? ನಮ್ಮ ಶಿಲ್ಪ ಅಕ್ಕ ಎಲ್ಲಿ ಅದೇ ನಿಮ್ಮ ಸೀರೆನೂ ರೆಡ್ಡು. ಗೈಸ್ ನಾವು ಹೇಳಿ ಏನಾದರೂ ಮಾತಾಡಿ. ನಾನು ತುಂಬ ಮಿಸ್ ಮಾಡ್ಕೊಂಡೆ ಅಕ್ಕ ನಿಮ್ಮನ್ನ. ಒಂದು ಟ್ರಿಪ್ ಹೋಗಿದ್ವಲ್ಲ, ನೆಕ್ಸ್ಟ್ ಪ್ಲ್ಯಾನ್. ನಾವು ಮನೆಗೆ ಶಿಲ್ಪ ಅಕ್ಕ ಬಂದಿದ್ದಾಳೆ. ಹಾಯ್ ಮಾಡಿ. ಹೆಂಗಿದೆ 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 ಹೇಳಿ. ಆಂಟಿ ಹಾಯ್ ಹೇಳಿ ಆಂಟಿ. ಬ್ಲಾಗ್ ಚೆನ್ನಾಗಿದ್ದೀರ. ನಾನು ಹೊಗಳ್ತಿದ್ದಾರೆ ಗಾಯ್ಸ್, ಅದಕ್ಕೆ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವರು ದಿವ್ಯಾ ಅಕ್ಕ. ಹಾಯ್ ಹೆಂಗಿದೆ ಹೇಳಿ. ಕಂಟಿನ್ಯೂ ಮಾಡಿ, ಕಂಟಿನ್ಯೂ. ಎಂಗೇಜಲ್ಲಿ ನಾನು ಮೆಸೇಜ್ ಮಾಡ್ತಾ ಇರ್ತೀನಿ, ಎಷ್ಟು ಚೆನ್ನಾಗಿ ಮಾಡ್ತೀಯಾ, ಎಲ್ಲ ರೀಲ್ಸು ಇನ್ಫ್ಲುಯೆನ್ಸು ಮೋಟಿವೇಶನ್ ಆಗ್ತಾರೆ. ಗೈಸ್ ನೋಡಿ ಗೈಸ್, ಹವಾ ಹೆಂಗೆ ಗೈಸ್. ಅಕ್ಕ ನೋಡಿ ಗೈಸ್, ಇವ್ರ ಏಜ್ ಗೆಸ್ ಮಾಡಿ ಗೈಸ್. ನೀವು ನಾನು ಇವ್ರ ಅಮ್ಮ ಥರ ಕಾಣ್ತೀನಿ ಬಿಟ್ರೆ. ಇಲ್ಲ ಕೂತ್ಕೊಳ್ಳಿ. ದೀಕ್ಷಾ ಮಾಡಿರೋ ಅಂತ ಊಟ. ನೀನ್ ಬಾ ಇಲ್ಲಿ ಇವಾಗ.
ನಾವಿವಾಗ ದಿವ್ಯಾಕನು ನಾನು ಶಿಲ್ಪಾಕ ಮನೆಗೆ ಬಂದಿದ್ದೀವಿ. ಇಲ್ಲೊಂದು ಪಾಪು ಗೈಸ್, ಶಿಲ್ಪಾಕ ಮನೇಲಿ ಪುಳಿಯೋಗರೆ, ಕೇಸರಿ ಬಾತ್ ಅಂಡ್ ಇದೆಲ್ಲ. ಹಾಯ್ ಸುಬಿ, ಹಾಯ್ ಹಾಯ್. ನೋಡಿ ಗೈಸ್, ಶಿಲ್ಪಾಕ ಬರ್ತಿದ್ದಾರೆ. ಶಿಲ್ಪಾಕ ಹುಡುಗಿ ಓಕೆ. ಗೈಸ್, ನಿತೇಶನ ಡೆಡಿಕೇಶನ್ ನೋಡಿ, ಕೆಳಗಡೆ ಕುತ್ಕೊಂಡು ನೀಟಾಗಿ ತಿಂತಿದ್ದಾರೆ. ಎಲ್ಲರೂ ಮೇಲೆ ಕುತ್ಕೊಂಡಿದ್ದೀವಿ. ಗೈಸ್, ಇದು ಶಿಲ್ಪಾಕ ಅಂದ್ರೆ ನನ್ಗಂತ ಆಲೂಗಡ್ಡೆ. ಅಕ್ಕ ಇಷ್ಟೇ ಹಾಕೋದು? ಗೈಸ್, ಶಿಲ್ಪಾಕ ಮನೆ ದೇವರು ನೋಡಿ ಚೆನ್ನಾಗಿ ಇಟ್ಟಿದ್ದಾರೆ. ಅವಾಗೆ ನಾನು ಬಂದೆ. ಶಿಲ್ಪಾಕ ಅವ್ರ ಅಕ್ಕ and ಮಮ್ಮಿ ಹಾಯ್ ಮಾಡಿದ್ರು. ಅದೇ ನಂತರ ಹಿಂಗ್ ಮಾಡಿದ್ರಲ್ಲ ಹೇಳ್ಕೊಂಡು ಹೋಗಿರ್ತಾರೆ. ಅವ್ನು ಯಾವ್ದು ಒಂದು ಕಣ್ಣಪ್ಪ ಮೂವಿ ನೋಡಿದ ಬೈಕ್ ಹಾಕೊಂಡು ಎಬಿಟ್ ಟ್ರಾಲ್ ಮಾಡ್ತಾರೆ. ಮಗು ಎಷ್ಟು ನಿಮಗೆ ಆಯ್ತಾ ಮೂವಿ ಏನು ಯಾಕೆ ಹಿಂಸೆ ಕೊಡ್ತೀಯಾ? ಗೈಸ್, ವಿಡಿಯೋ ಇಟ್ಕೊಡು ಅಂತ 2 ಸತಿ ಹೇಳಿದಕ್ಕೆ ಹೆಂಗ್ ಮಾಡ್ತಾ ನೋಡಿ. ಇದಕ್ಕೆ ಗೈಸ್ ನಾನು ಬೆಳಿತಿಲ್ಲ, ಬೆಳ್ಸೋರಿಲ್ಲ. ಇಲ್ಲ ನನಗೂ ಮಿಲಿಯನ್ ಆಗ್ತಿದ್ರು, ನನ್ಗೆ ಬೆಳೆದಿದ್ದು. ಗೈಸ್, ನಾನು ವಿಜಯ್ ಜಡ ಹಾಕಿದ್ದೀನಿ. ಗೈಸ್, ಎಷ್ಟು ಕ್ಯೂಟ್ ಆಗಿದೆ. ಗೈಸ್, ನನಗೆ ಶಿಜ್ಜು ಸಿಕ್ಕಿದ್ರೆ ಹಿಂಗೆ ಏನಾದರೂ ಮಾಡ್ತಿರ್ತೀನಿ. ದೇವ ಶಿಜ್ಜು. ಹೇ ಗೈಸ್, ಇದು ನೆಕ್ಸ್ಟ್ ಡೇ ಆ್ಯಂಡ್ ನೋಡಿ ಗೈಸ್, ನಮ್ಮ ಮಮ್ಮಿ ಮಸ್ತಾಗಿರೋ ಬಿಸಿ ಪಲಾವ್ ಮಾಡಿದ್ದಾರೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ ಅಂದ್ಬಿಟ್ಟು. ಆ್ಯಕ್ಚುಲಿ ನನ್ನ ಕ್ಲಾಸ್ ಫ್ರೆಂಡ್ಸು ಆ್ಯಂಡ್ ಸಂಸ್ಕೃತ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬರ್ತಾರೆ ಅಂದ್ಬಿಟ್ಟು ಇಷ್ಟು ಮಾಡಿಬಿಟ್ರು. ಬಟ್ ದೆನ್ ಇವಾಗ ಸಂಸ್ಕೃತ್ ಫ್ರೆಂಡ್ಸ್ ಮೆಸೇಜ್ ಹಾಕಿದ್ರು ನಾಳೆ ಬರ್ತೀವಿ ಅಂದ್ಬಿಟ್ಟು. ಸೊ ನೋಡೋಣ ಏನು ಮಾಡೋದು, ಇಷ್ಟೊಂದು ಆಗಿಬಿಟ್ಟಿದೆ ಅಂತ. ಫಸ್ಟು ನಮ್ಮ ಮನೆಯ ಲಕ್ಷ್ಮಿಗೆ ಅವಳೆ ಸೆಳ್ಕೊಂಡು ನಾನು ತಿಂತೀನಿ. ಇವತ್ತು ಸೇಮ್ ಹಾಗೆ ಇರುತ್ತೆ. ದೀಕ್ಷಾ ರಂಗೋಲಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಹಾಕ್ತಾಳೆ. ಇಲ್ಲೂ ಹಾಕಿದ್ದಾಳೆ, ಇಲ್ಲೂ ಒಂಚೂರು ಹಾಕಿದ್ದಾಳೆ. ಕ್ಯೂಟಾಗಿದೆ, ಚೆನ್ನಾಗಿದೆ. ಗುಡ್ ಜಾಬ್, ಕೀಪ್ ಇಟ್ ಅಪ್. ಗೈಸ್, ಇವಾಗ ನನ್ನ ಫ್ರೆಂಡ್ಸಿಗೆ ನಾನೇ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಸೊ ಹೂನ ಹತ್ಕೊಂಡು ಇಟ್ಬಿಟ್ಟು ಹಾಕಿ ಮುಚ್ಚಿ ಅವ್ರಿನ್ನ ಯಾವಾಗ ಬರ್ತಾರೋ ಗೊತ್ತಿಲ್ಲ ಗೈಸ್. ಪಕ್ಕ ಅವ್ರಿನ್ನ ರೆಡಿ ಹಾಕೊಂಡಿರ್ತಾರೆ. ಅವಾಗ ಒಂದು ಒಬ್ಬಟ್ಟು ಸ್ವೀಟ್ಸ್ ಬಿಟ್ಲು ನಮ್ಮ ಅಕ್ಕ. ಅವಳಿಗೆ ಇಷ್ಟ ಹಸಿದೋಗಿರೋದಂತ ನಾನು ಮಾಡಿದ್ದು. ಸೊ ಇವಾಗ ನಾನು ರೆಡಿ ಆಗಬೇಕು. ಸೊ ಒಬ್ಬಟ್ಟು ಮಾಡಿಟ್ಬಿಡೋಣ. ಆಮೇಲೆ ಅವ್ರು ಬಂದಮೇಲೆ ಕಿಚನಲ್ಲಿ ಮಾಡ್ಕೊಂಡಿರೋಕ್ಕಿನ್ನ ಮಾಡಿಟ್ಬಿಟ್ರೆ ಅವ್ರು ಬಂದಾಗ ಟೈಮ್ ಸ್ಪೆಂಡ್. ಒಬ್ಬಟ್ಟನ್ನ ರೆಡಿ ಮಾಡಿಕ್ತೀನ, ನಮ್ಮ ಅಕ್ಕನೇ ರೆಡಿ ಆಗಿಲ್ಲ, ನಾನು ರೆಡಿ ಆಗಬೇಕು. ಗೈಸ್, ನಮ್ಮ ಮನೆಗೆ ಯಾರು ಬಂದಿದ್ದಾರೋ ನೋಡಿ, ಬನ್ನಿ. ರೆಡಿ ಆಗ್ತಾ ಇದ್ದೀನಿ, ಒಂದು 5 ನಿಮಿಷ. ನೋಡಿ ಹೆಂಗಿದೆ. ಹೌದು ಗೈಸ್, ಆಲ್ರೆಡಿ ಹೇಳ್ಬಿಟ್ರು. ಇವಾಗ ವಿಡಿಯೋ ಎತ್ತಿದ್ದೀನಿ. ಮಕ್ಕೊಂಡ್ಬಿಟ್ಟು ಅಕ್ಷತೆ ಹಾಕ್ಬೋದು. ತಳ್ತಿದ್ದಾಳೆ, ನೀನು ಹೋಗಿ ಫಸ್ಟ್. ವೆರಿ ಗುಡ್. ಇವಳು ಹೋಗಿದ್ದಾಳೆ ಗೈಸ್. ಅದೇ ರೇರ್ ಸೀನ್ಸ್ ಗೈಸ್ ಇದೆಲ್ಲ ನಾವು ಮಾಡೋದು. ರೂಪ ಆದರೆ ಸೀರಿಯಸ್ ಆಗಿ ಬೇಡ್ಕೊತಿದ್ದಾಳೆ. ಗೈಸ್, ಇವರು ತಿನ್ಕೊಂಡು ಬಂದ್ಬಿಟ್ಟು ಇಲ್ಲಿ ಬೇಡ ಅದ್ ಬೇಡ. ಸರಿ, ಇವಾಗ 4 ಗಂಟೆ ಗೈಸ್, ಇವಾಗ ತಿನ್ಬೇಕು. ಹಾ, ತಿನ್ಬೇಕು. ಒಂಚೂರು ತಿನ್ನಿ. ತಿನ್ನಿ, ನಾವು ಸ್ವೀಟ್ ಜಾಸ್ತಿ ಇಲ್ಲ, ತಿನ್ನಿ. ನಾನ್ ಮಾಡಿದ್ದು. ಒಂದು ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಿ. ಇವಾಗ ಗುಡ್ ಗರ್ಲ್. ಸರಿಯಾಗಿ ತಿಂತಿಲ್ಲ ಗೈಸ್, ಇವಳು ಯಾವಾಗೂ ಸರಿಯಾಗಿ ತಿನ್ನಲ್ಲ. ಸ್ಟಾರ್ಟ್ ಆಗ್ಬಿಟ್ಲು. ಹಾಂ, ತಿಂದೆ ಅಲ್ವಾ? ಹೌದು, ನಾವಿಬ್ರು ಬೆಳಗ್ಗೆ ತಿಂದಿದ್ದು. ಬಟ್ ಅಶು ಆಗ್ತಿಲ್ಲ. ಇವ್ರು ತುಂಬ ಅರ್ಜೆಂಟಲ್ಲಿದ್ದಾರೆ ಗೈಸ್. ಇವರು
ಇರ್ಬೋದಲ್ಲ ರೂಪಶ್ರೀ ಇಲ್ಲೇ. ಹೌದಾ ಬೆಳಿಗ್ಗೆ ಹೋಗ್ಬೇಕಣ್ಣ ಹೆಂಗಿದ್ರು ತಿರ್ಗಾ ಎದ್ದು ಅಲ್ಲೇ ಮಲ್ಕೊಂಡ್ರೆ ಅವ್ ಮಸ್ತಾಗಿ ಮಲ್ಕೊಂಡಿರ್ಬೋದು. ಇಲ್ಲಿ ಎಕ್ಸ್ಟ್ರಾ ಆಗೋದಲ್ಲ. ಇವರಿಬ್ರು ಅರ್ಜೆಂಟಲ್ಲಿ ಹೋಗ್ತಿದ್ದಾರೆ, ಇವು ಸ್ವಲ್ಪ ಇರ್ಬೋದು. ಗಾಯ್ಸ್ ಇವಾಗ ನಾವು ನಮ್ಮ ಚಿತ್ರಾನ್ನ ಮ್ಯಾಗಿ ಮಾಡ್ತೀವಿ. ಅವರಿಬ್ರು ಹೋದ್ರು, ಇವಳು ಇಲ್ಲೇ ಇರ್ಬೋದು ಯಾಕಂದ್ರೆ ಇಲ್ಲೇ ಅಲ್ವಾ ಮನೆ. ಹೌದು ನಮ್ಮ ಮನೆ ಇಲ್ಲೇ ಅಂತ. ಸೊ ಇವಾಗ ನಾವು ಮಾಡ್ತೀವಿ ಗೈಸ್, ಚಿತ್ರಾನ್ನ ಮ್ಯಾಗಿ ಮಾಡ್ತಿದ್ದೀವಿ. ಆ್ಯಂಡ್ ದೀಕ್ಷಾ ಬಂದು ಇವಳು ತಂಗಿ ಆಗ್ಬಿಟ್ಟಿದ್ದಾಳೆ, ಇವಾಗ ತಿನ್ಬೇಕು ಅಂತ. ನನ್ಗೆ ಯಾರು ಇಲ್ಲ ಅಂತ ಸೊ ನನ್ನ ತಂಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬನ್ನಿ ನಾವು ಮಾಡ್ತೀವಿ. ನಾವು ಕಿಚನಲ್ಲಿ ಬಂದಿದ್ದೀವಿ. ನಾನು ಅವಕಾದ್ ಗೊತ್ತಾಯ್ತು. ಸೊ ಇವರು ಮಾಡ್ತಾ ಇದ್ದಾರೆ, ನನಗೆ ಬ್ಲಾಗ್ ಮಾಡೋ ಕೆಲಸ ಒಪ್ಸಿದ್ದಾರೆ ಗೈಸ್. ಸೊ ನಾನು ಇದು ಮಾಡ್ತೀನಿ, ಬ್ಲಾಗ್ ಮಾಡೋ ಕೆಲಸ. ಸದ್ಯಕ್ಕೆ ನಿಮ್ಮ ಬ್ಲಾಗ್ ನಾನು ನೋಡ್ತಾ ಇರ್ತೀನಿ, ನೀವು ಮಾಡೋ ಬ್ಲಾಗ್ ಒಂದ್ಸಲ ಕಾಲೇಜ್. ಸೊ ಬೇಸಿಕ್ಲಿ ನಾವು ಯಾವ ಥರ ಮ್ಯಾಗಿ ಮಾಡ್ತಾ ಇದೀವಿ ಅಂದರೆ ನಾರ್ಮಲ್ ಯಾವ ಥರ ಮಾಡ್ಬೋದು ಬಟ್ ಈ ಥರ ಎಲ್ಲ ಚಾಪ್ ಮಾಡಿ ಎಲ್ಲ ಸಾರಿ ನಾನು ಆ್ಯಂಗಲ್ನ ಶ್ರಮಿಸ್ಬಿಡಿ. ಇವರಿಬ್ರು ನೋಡಿ, ಇವರಿಬ್ರು ಅಕ್ಕ ತಂಗಿ ಮಾಡ್ತಾ ಇದ್ದಾರೆ, ನಾನು ಸೈಡ್ ಕ್ಯಾರೆಕ್ಟರ್ ಅಷ್ಟೇ. ನಾನು ನಿಮ್ಮ ಜೊತೆನೇ ಇವ್ರನ್ನ ನೋಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್ ನೋಡೋಣ. ಈರುಳ್ಳಿ ಅನ್ನೋದು ಮೂನ್ ಇರ್ಬೇಕಾ ಇಲ್ಲ ಕ್ಯೂಬ್ಸ್ ಇರ್ಬೇಕಾ? ನಿಂಗೆ ಹೇಳು ಬರುತ್ತಾ? ಮೂನ್ ಅವಳಿಗೆ ಏನಿದು ಅಂತ ಮೂನ್ ಹಿಂಗ್ ಬರುತ್ತೆ. ಅಷ್ಟು ಡಮ್ ಇಲ್ಲ, ನಾನು ತಿಂತೀನಲ್ವಾ ಅದಕ್ಕೆ ನನಗೆ ಗೊತ್ತು. ಅವ್ರು ನೋಡು ಫಾಸ್ಟಾಗಿ ಮಾಡ್ತಾರೆ. ಇವಾಗ ತೋರಿಸಿ ನೋಡಿ ಗೈಸ್, ಇವಳು ತುಂಬಾ ನೀಟಾಗಿ ಮಾಡ್ತಾ ಇದ್ದಾಳೆ, ಪ್ರಿಸೈಸ್ ಆಗಿ ಹಿಂಗೆ ಫಾಸ್ಟಾಗಿ. ಇಷ್ಟು ಫಾಸ್ಟಾಗಿ ನಿಮಗೆ ಮಾಡಕ್ ಬರುತ್ತಾ? ಆಯ್ತಾ? ಅಷ್ಟೇ ಸಾಕಾ? ಇಷ್ಟೇ ಈರುಳ್ಳಿ ಸಾಕಲ್ವಾ? 4 ಪ್ಯಾಕೆಟ್ ಇದೆ. ಇಲ್ಲ ಒಂದ್ ಕೆಲಸ ಮಾಡೋಣ, ನಾನು ಮೂನ್ ಮಾಡಕ್ ಅಂತಿದ್ದೆ ಬಟ್ ಇವಾಗ ಸ್ವಲ್ಪ ಮೂನ್ ಸೆನ್ಸ್ ಆಗಿಲ್ಲ ನಮ್ಗೆ, ಅದಕ್ಕೆ ಇವಾಗ ವಾಪಸ್ ಉರ್ಸ್ಬಿಟ್ಟಿದ್ದೀನಿ. ನಾನು ದೀಕ್ಷಾಗೆ ವಾಪಸ್ ಕಟ್ ಮಾಡಿಸ್ತಾ ಇದ್ದೀನಿ, ಸಾರಿ. ಬಟ್ ಇವಾಗ ನಾವು ಮುಂದೆ ಇರೋ ರೆಸಿಪಿ ನಾನು ತೋರಿಸ್ತೀನಿ ಗಾಯ್ಸ್. ಒನ್ ಅವರ್ ಮಾತಾಡಿದೀವಿ ಗೈಸ್, ಆನೇ ಮಾಡಿಲ್ಲ. ಎಷ್ಟೆಲ್ಲ ಮಾತಾಡಿದ್ದೀನಿ, ಅದು ಏನೇನು ಆನ್ ಮಾಡಿಲ್ಲ. ನಾನಿವಾಗ ಒಂದು 5 ನಿಮಿಷ ಮಾತಾಡಿದ್ದು ಎಲ್ಲ ವೇಸ್ಟ್ ಆಗ್ಬಿಟ್ಟು. ಜಾಸ್ತಿ ಆಗಲ್ವಾ? ಹಾ ತಿನ್ಬೋದಲ್ವಾ? ಅವ್ನ ಮನೆಗೆ ಹೋಗ್ಬಿಟ್ಟು ಮಲ್ಕೋ, ಊಟ ಮಾಡ್ಬೇಡ. ಇವ್ರಿಬ್ರು ಸೇರ್ಕೊಂಡು ಏನೋ ಮಾಡ್ತಾರೆ ಗೈಸ್. ಅದಾಕಣ್ವಾ ಇದಾಕು ಎಲ್ಲ ಹಾಕ್ಬಿಡು ಅನ್ಕೊಂಡು ಏನೇನೋ ಮಾಡ್ತಿದ್ದಾರೆ. ಇದು ನೀರ್ ಹಾಕ್ಬಿಟ್ಟು ಇದನ್ನ ನೋಡ್ಬಿಟ್ರೆ ಅವ್ರು ಏನೋ ಅನ್ಕೊಂಡ್ಬಿಡ್ತಾರೆ. ಇದೇನಿದು? ಏನೇನೋ ಆಗ್ತಾ ಇದೆ. ಇದೇನಿದು ಗೈಸ್? ಮ್ಯಾಗಿ ರೆಡಿ ಆಗಿದೆ. ಹೆಂಗಿದೆ? ಇವಾಗ ಹಿತಶ್ರೀಗೆ ಅರ್ಶಿನ ಕುಂಕುಮ ಕೊಡ್ತಾ ಇದೀವಿ. ನೋಡ್ತಾ ಇದಾರೆ ಮೇಲೆ ಎಲ್ಲೋ ಇಟ್ಕೊಂಡ್ರು. ಹಾಕೊಂಡು ಖಾಲಿ ಮಾಡಿರ್ಬೇಕು. ಗೈಸ್ ಇವತ್ತು 3rd and last ಡೇ. ಮಮ್ಮಿ ಪೊಂಗಲ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ದೇವ್ರು ನೋಡಿ ಗೈಸ್ ಎಷ್ಟು ಮಸ್ತಾಗಿ ಈ ಕಡೆಯಿಂದ ಆ ಕಡೆ ಓಡಾಡೋವಾಗನೇ ಖುಷಿ ಗೈಸ್. ಹಿಂಗೆ ನೋಡಿಕೊಂಡು ದೇವ್ರನ್ನ ನೋಡ್ಬಿಟ್ಟು ಅನ್ಕೊಂಡು ಹೋಗೋದು. ಇವತ್ತು ಲಾಸ್ಟ್ ಡೇ ಅವಾಯ್ಡ್ ಮಾಡಕ್ಕೆ ಬಂದಿದ್ದೀನಿ. ಆ ಕಡೆ ಕೇಳ್ತಿದ್ದಾರೆ ಮೇನ್ ಶೆಫೆ, ನಾನು ಬೇಯಿಸಕ್ಕೆ ನಿಂತಿದ್ದೀನಿ. ಸೊ ಅದು ಮಾಡಿ ಮುಗಿಸ್ಬಿಡೋದು ಗೈಸ್. ಮಾಡಾದ್ಮೇಲೆ ತಿರ್ಗಾ ನಾನು ಅಡುಗೆ ಕೂಡ ಮಾಡಬೇಕು. ನನ್ನ ಸ್ವಲ್ಪ ಜನ ಫ್ರೆಂಡ್ಸ್ ಬರ್ತಿದ್ದಾರೆ. ಸೊ ಕೀಪ್ ವಾಚಿಂಗ್ ಗೈಸ್. ನಮ್ಮ ಮನೆ ಒಬ್ಬಟ್ಟು ನೋಡಿ ಗೈಸ್ ಹೆಂಗೆ ಊದುತ್ತೆ ಮಸ್ತಾಗಿ. ಯಾರ ಮನೇಲಾದ್ರೂ ಊದ್ತಾ ಇಲ್ಲ, ನಮ್ಮ ಮಮ್ಮಿ ಮಾಡಿದ್ರಂದ್ರೆ ಊದುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಮಾಡೋದು ಮಾತ್ರ ಊದಿತ್ತು. ನೆನ್ನೆ ಮಮ್ಮಿ ಫಸ್ಟ್ ಡೇ ಮಾಡಿದ್ದು ಊದಿದ್ದಿಲ್ಲ, ನಾನು ಮಾಡಿದ್ದು ನೆನ್ನೆ ಊದಿತ್ತು ಗೈಸ್. ನಾನು ನನ್ನ ಫ್ರೆಂಡ್ಸ್ಗಂತ ಒಂದು ಇದು ಹೆಸರೇನೋ ಮಾಡ್ತಾ ಹೋಗ್ಬಿಡ ಗೀ ರೈಸ್. ಅದು ನೋಡೋಕೆ ಪಲಾವ್ ಥರ ಕಾಣುತ್ತೆ ಬಟ್ ಅದು ಗೀ ರೈಸ್ ನಮ್ಮ ಅಜ್ಜಿದು ಸ್ಪೆಷಲ್ ರೆಸಿಪಿ. ಸೊ ಅದನ್ನು ಮಾಡಿದ್ದೀನಿ. ಸೊ ಪ್ರಾಸೆಸಲ್ಲಿದೆ ಏನಿದೆ ಹಿಂಗಿದೆ ಅಂದ್ಕೊಂಡ್ಬಿಟ್ಟು ಫಿನಿಶ್ ಆದ್ಮೇಲೆ ತೋರಿಸ್ತೀನಿ, ಮಸ್ತಾಗಿರುತ್ತೆ ಗೈಸ್. ನೋಡಿ ಗೈಸ್, ನಮ್ಮ ಮಗು ಸಂಡೇ ಕೂಡ ಏನೋ ಟೆಸ್ಟ್ ಅಂತ ಹೋಗ್ಬಿಟ್ಟು ಇದೆಲ್ಲ ಬಂದವಳೆ ತಿನ್ನೋಕ್ಕೆ. ಏನೇನೋ ಕೊಟ್ಟಿದ್ದಾರೆ, ಹೆಸರು ಬರ್ದಿಲ್ಲ ಅವರು. ಏನಿದು? ಪಾರ್ಟಿಸಿಪೇಟ್. ಓಹೋ, ಏನೇನೋ ಎತ್ತಾನೆ ಇದ್ದಾಳೆ ಇನ್ನ. ಇಲ್ಲಿ ತೋರಿಸು. ಅಯ್ಯಯ್ಯೋ ಬಿತ್ತು ಕಣೆ. ಓಹೋ ಎಲ್ಲರಿಗೂ ಕೊಟ್ಟರು. ತೋರಿಸು.
ಓಹೋ ಹೋ 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 ಏನೇನೋ ತಂದಿದ್ದಾಳೆ ಗೈಸ್ ನೋಡಿ. ಓಕೆ ಓಕೆ ನೋಡಿ ಗೈಸ್ ಎಷ್ಟು ಮಸ್ತಾಗಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಪಲಾವ್ ಅನ್ಸ್ಬೋದು ನಮ್ಮ ನಿಮಗೆ, ಅಜ್ಜಿ ಇನ್ನ ಚೆನ್ನಾಗಿ ಮಾಡ್ತಾರೆ. ಇದು ಗೀ ರೈಸ್. ನಮ್ಮ ಅಜ್ಜಿ ಇನ್ನ ಚೆನ್ನಾಗಿ ಮಾಡ್ತಾರೆ. ವಾ ಆ ಕಡೆ ನಮ್ಮ ಅಜ್ಜಿದ ರೆಸಿಪಿ ಗೈಸ್ ಇದು ಗೀ ರೈಸ್ ಅಂತ. ಬಟ್ ಸ್ವಲ್ಪ ಪಲಾವ್ ಥರ ಅನಿಸಿದೆ, ಬಟ್ ಪಲಾವ್ ಅಲ್ಲ, ಇದು ಗೀ ರೈಸ್ ಒಂಥರ ಮಸ್ತಾಗಿರುತ್ತೆ. ನೀವು ಟ್ರೈ ಮಾಡ್ಬೋದು, ರೆಸಿಪಿ ಇದೆ ಆಲ್ರೆಡಿ. ಇವಳಿಗೆ ಪನ್ನೀರ್ ಹಾಕ್ಬೇಕಿತ್ತಂತೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಸಪ್ರೇಟಾಗಿ ಫ್ರೈ ಮಾಡಿ ಇದ್ರೊಳಗಡೆ ಹಾಕ್ತಾಳಂತೆ. ಮಾಡ್ಕೊ ಏನು ಬೇಕು. ನೀನ್ ಮಾಡ್ತಾ ಇರೋದು ಯಾವಾಗ ನಾನು ಮಾಡಲ್ಲ ಹೋಗಿ, ಯಾಕಂದ್ರೆ ನೀನ್ ನನಗೆ ನೀನ್ ಕೊಡ್ಬೇಕು. ನನ್ಗೆ ಆಗಲ್ಲ. ನಾನು ಇಷ್ಟು ಮಾಡಿದ್ದೆ ಹೆಚ್ಚು ಗೈಸ್. ಒಬ್ಬಟ್ಟೆಲ್ಲ ಮಾಡಿ ನನ್ಗೆ ಆಗ್ತಿಲ್ಲ. ನಾನು ಮಾಡಿ ಒಂದು ನಿಮಿಷ ಇರು, ನಾನು ಮಾಡಿದಲ್ವಾ ಗೈಸ್, ಅದಕ್ಕೆ ಅವಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಿನ್ಬೇಕಂತ ತಿಂತಾ ಇದ್ದಾಳೆ. ಇವಾಗ ತಿನ್ನು ಹಾಕೊಂಡು ತಿನ್ನು. ಗೈಸ್ ನೋಡಿ ಗೈಸ್, ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಇವತ್ತು. ಹೆಂಗಿದ್ದೀರಾ? ಎಂತ ಅದು ಮೂಗಿನಾ? ಇವಾಗ ಕೊಡ್ತೀವಿ. ಸೊ ಇವಾಗ ಹಾಕ್ಕೊಡಿ. ದೀಕ್ಷಾ ವಡೆ ಏನ್ಮಾ? ವಡೆ ಅಕ್ಕ ಕೈಯಲ್ಲೇ ಎತ್ಬೇಕು ದೀಕ್ಷಾ ವಡೆನ. ಒಂಥರ ಬಿಗ್ ಬಾಸ್ ಅಲ್ಲಿ ಕಬಾಬ್ ಮಂಜು ಥರ ವಡೆ ದೀಕ್ಷಾ ನಿನ್ ಕೈ ಮುಟ್ಟ. ನೋಡಿ ಗೈಸ್ ಬಂದ್ಬಿಟ್ಟು ಹೋಗಿ ಕುತ್ಕೋ ಅಂದ್ರೆ ಬಂದು ಅವಳೇ ಮಾಡ್ತಿದ್ದಾಳೆ. ಇವಳಿಗೆ ತುಪ್ಪ ಬೇಡ ಅಂತ ಅನ್ಕೊಂಡಿದ್ದಾಳೆ. ನಾವೆಲ್ಲಿ ಹೋಗ್ಬೇಕು? ಕಾಫಿ ಟೈಮ್. ಸಕ್ಕತ್ತಾಗಿದೆ ನಾನು ಮಾಡಿದಲ್ವಾ, ಅದಕ್ಕೆ. ಇವಳು ಮೌನ ವ್ರತನೇ ಮಾಡ್ತಿದ್ದಾಳೆ ಆ್ಯಕ್ಚುಲಿ. ವಿಡಿಯೋಲ್ಲಿ ಮಾತಾಡಿಲ್ಲ ಇನ್ನ. ಯಾರು ಅವಳು? ಮಾತಾಡಿ ಮೋನಿಶಾ ಅವರೇ, ನಿಮ್ಮ ವಾಯ್ಸ್ ಕೇಳಕ್ಕೆ ಕಾಯ್ತಾ ಇದಾರೆ ಎಲ್ಲರೂ. ಯಾರೆಲ್ಲ ಕಾಯ್ತಿದ್ದೀರೋ? ನಂಗೆ ಕೆಲಸ ಬೇಕು, ಕೆಲಸ ಅದೇ ಅದಕ್ಕೆ ಮೌನವಾಗೇ ಇರೋ. ಕೇಳು. ಅದಕ್ಕೆ ನಂಗೆ ಕೆಲಸನೇ ಬೇಕಾಗಿರೋದು, ಬೇರೆ ಏನು ಬೇಡ. ಕೆಲಸ ಬಂದ್ಬಿಟ್ಟು ಬೇರೆ ಏನಾದ್ರು ಕೆಲಸನೇ ಬೇಕಂತೆ. ಕೆಲಸ ಇದ್ರೆ ಎಲ್ಲಾನು ಸಿಗುತ್ತೆ, ಎಲ್ಲ ಬರುತ್ತೆ. ಹೌದು, ಆಟೋಮೆಟಿಕ್ ಆಗಿ ಕೆಲಸ ಬೇಕು. ದಿಕ್ಕು ನೋಡಿ ಗೈಸ್, ಇಲ್ಲಿ ಕುತ್ಕೊಂಡಿದ್ದಾಳೆ. ಅಲ್ಲಿ ಕುತ್ಕೊಬೇಕಂತೆ ಇವತ್ತು. ಇರಲ್ವಲ್ಲ ಏನು ಮಗು ನೋಡಿ ಗೈಸ್. ಕೊಡು ನೀನೇ, ಬರಲ್ಲ ಅವಳಿಗೆ ಕೊಡೋಕ್ಕಿಷ್ಟ. ಇಲ್ಲಿ ಏನು ಅನ್ಬೇಕು? ಅರ್ಶಿನ ಕುಂಕುಮ ಕೊಡುವಾಗ ಏನು ಅನ್ಬೇಕು ಗೊತ್ತಿಲ್ಲ. ಬರ್ತಾರಿ ನಮ್ಮ ಮನೆಗೆ ಅನ್ಬೇಕು. ನೀನು ನವಾಜು ಮೆತ್ತಗೆ ಪ್ಲೀಸ್ ಅನ್ನೋ ಇರು ಗೈಸ್. ಜೋ ಬಂದಿದ್ದಾಳೆ ನಮ್ಮ ಮನೆಗೆ. ಅವಳ ಮುಖ ಅವಳಿಗೆ ಇಷ್ಟ ಇಲ್ಲ ವ್ಲಾಗಲ್ಲಿ ಬರೋಕ್ಕೆ, ಬಟ್ ಅವಳ ಹತ್ರ ಬಂದಾಗೆಲ್ಲ ಕೆಲಸ ಮಾಡಿಬಿಟ್ಟು ಹೋಗ್ತಾಳೆ ಗೈಸ್ ಪಾಪ. ಬಟ್ ಸೋ ಸ್ವೀಟ್.